ಹೆಣ ನೇತಾಕ್ದಾಗೆ ನೇತಾಕ್ಬಿಟ್ಬಿಟ್ಟು ನಾನಂತೂ ಅವ್ರ ಹಿಂದೆನೆ ಬಿದ್ದಿದ್ದೆ ಫೋಟೋ ಅಂತ. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ, ನಮ್ಮ ಡ್ಯಾಡಿಗೆ ಒಂದು ಕಾರ್ ನಮ್ಮ ಕೈಯಿಂದ ಲೈಕ್ ನಮ್ಮ ಸೈಡಿಂದ ಕೊಡಬೇಕು ಅಂತ. ದುನಿಯಾ ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವತ್ತು ವಿಜಯನಗರಕ್ಕೆ ಬಂದಿದ್ದೀವಿ. ಏನಕ್ಕಪ್ಪ ಅಂತ ಅಂದರೆ ಅಲ್ಲೇ ನಮ್ಮ ಹಿಂದೆ ಕಾಣಿಸ್ತಾ ಇದೆ ನೋಡಿ, ಮೀಟ್ ಅಪ್ ವಿತ್ ಲೆಕ್ಕಿ ಗೋಸ್ವಾಮಿನ. ಏನಕ್ಕೋಸ್ಕರ ಅಂತ ಅಂದರೆ ಅವ್ರು ಹೊಸ ಕಾರ್ ತೊಗೊಂಡಿದ್ದಾರೆ. ಆ ಕಾರ್ ಅನ್ವೀಲಿಂಗ್ ಇಲ್ಲಿದೆ, ಅದನ್ನು ನೋಡೋದಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ ನೋಡಿ. ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. 12 ಗಂಟೆಗೆ ಬಿಡ್ತೀನಿ ಅಂತ ಹೇಳಿರೋದು. ಆಗಲೇ ಜನ ಎಲ್ಲ ಕಿಕ್ಕಿದ್ದು ಸೇರಿಬಿಟ್ಟಿದ್ದಾರೆ. ವೆಯ್ಟಿಂಗ್ ಅಷ್ಟೇ, ಈಗ ಲೆಕ್ಕಿ ಗೋಸ್ವಾಮಿಗೋಸ್ಕರನೇ ವೆಯ್ಟಿಂಗು. ನೋಡ್ರಿ ಗುರು, KTM 390 ಬೈಕ್ನ ಮೇಲೆ ನೇತಾಕೋರೆ. ಬನ್ನಿ ಹತ್ರದಿಂದ ಹೋಗಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಗುರು ಹೆಂಗೆ ನೇತಾಕೋರೆ ಅಂತ. KTM 390ನ ನಿಮ್ಗೇನಾಗ ಗೊತ್ತಾ ಈ ಗಾಡಿ ಯಾರ್ದು ಅಂತ? ನಿಮ್ಗೇನಾಗ ಗೊತ್ತಿದ್ರೆ ನಮ್ಮ ವಿಡಿಯೋ ಕಮೆಂಟಲ್ಲಿ ತಿಳಿಸಿ. ಯಾರ ಗಾಡಿ ಅಂತ ಕಂಡುಹಿಡೀರಿ ನೋಡೋಣ. ಯಾವ ಥರ ನೇತಾಕವ್ರೆ ನೋಡಿ ಗಾಡಿನ. ಹೆಣ ನೇತಾಕ್ದಾಗೆ ನೇತಾಕ್ಬಿಟ್ಬಿಟ್ಟವ್ರೆ. 390 ಬೆಲೆನೇ ಇಲ್ಲ. ನೋಡಿ ಗಾಯ್ಸ್, ಲೆಕ್ಕಿ ಗೋಸ್ವಾಮಿಯವ್ರು ಬರೋದು ಲೇಟಾಗಿರೋದ್ರಿಂದ ಟಮಟೆ ಬೇರೆ ಕರೆಸಿದ್ದಾರೆ. ಅದು ಜನಕ್ಕೆ ಬೇಜಾರಾಗಬಾರ್ದಲ್ವ ಬಂದಿರೋ ಫಾಲೋವರ್ಸ್ಗೆ, ಅದಕ್ಕೋಸ್ಕರ ಟಮಟೆ ಬೀಟ್ಸ್ನ ಎಂಜಾಯ್ ಮಾಡಲಿ ಅಂತ ಟಮಟೆ ಕರೆಸಿದ್ದಾರೆ. ನೀವು ಅಷ್ಟೇ ಸೌಂಡು ಬೀಟ್ಸು ಹೆಂಗಿದೆ ನೋಡಿ, ಮಸ್ತಾಗಿದ್ದರೆ ನೀವು ವಿಡಿಯೋ ನೋಡ್ಕೊಂಡು ಡ್ಯಾನ್ಸ್ ಆಡಿ. ಏನು ಜನ ಅಂತ ನೋಡ್ತಾ ಇದ್ದೀರಾ, ಎಲ್ಲರೂ ಲೆಕ್ಕಿ ಗೋಸ್ವಾಮಿಯವರ ಫಾಲೋವರ್ಸಪ್ಪ. ಅವ್ರಿಗೋಸ್ಕರ ಹೆಂಗೆ ಜನ ಕಾಯ್ತಾ ಇದ್ದಾರೆ ನೋಡಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ್ತಾರೆ ಅಂತ ಜನ ಯಾವ ಥರ ವೇಟಿಂಗ್ ಮಾಡ್ತಾ ಇದ್ದಾರೆ. ನಾವು ಅದನ್ನೇಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ನೇನು ಬರಬೇಕು ಅಷ್ಟೇ. ಸೊ ಗಾಯ್ಸ್ ನೋಡಿ, ಲೆಕ್ಕಿ ಗೋಸ್ವಾಮಿಯವ್ರು ಬಂದಿದ್ದಾರೆ. ಅವ್ರು ವೆಲ್ಕಮ್ ಮಾಡ್ಕೊಳ್ಳೋಕೆ ಜನ ನೋಡಿ ಹೆಂಗೆ ಮುಗಿ ಬೀಳ್ತವ್ರೆ. ಅವ್ರು ನೋಡೋದಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಂಡು, ಟಿಂಟೆಡ್ ಹೆಲ್ಮೆಟ್ಟು, ಮಾಮೂಲಿ ಗೋಪ್ರೋ ಹಾಕ್ಕೊಂಡು ಬರ್ತಾವ್ರೆ ನೋಡಿ. ಸೊ ಎಕ್ಸಾಸ್ಟ್ ಕೇಳಿಸ್ಕೊಳ್ಳಿ, ಗಾಡಿ ಎಕ್ಸಾಸ್ಟ್ ಕೇಳಿಸ್ಕೊಳ್ಳೋದೇ ಒಂದು ಮಜಾ. ನಾನು ಬೇರೆ ವಿಡಿಯೋ ತೊಗೊತಾ ಇದ್ದೆ, ಆಮೇಲೆ ಬರ್ತೀನಿ ಅಂದರು. ಈ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳೋದೇ ಒಂದು ಮಜಾ ಗುರು ಗಾಡಿಗಳದ್ದು. ಜನ ನೋಡ್ರಿ ಗುರು, ನಮ್ಮ ಹಿಂದೆ ಹೆಂಗೆ ಜನ ನಿಂತಿದ್ದಾರೆ. ಇದು ಒಬ್ಬ ವ್ಲಾಗರ್ಗೆ ಸಿಗೋ ಯಶಸ್ಸು ಅಂತ ಅಂದರೆ. ಗುರು ಜನ ನೋಡ್ರಿ ಗುರು, ಬೌನ್ಸರ್ಗಳ ಕಥೆ ನೋಡ್ರಿ. ಪಾಪ ಬೌನ್ಸರ್ಗಳನ್ನೇ ಜನ ಬೌನ್ಸ್ ಮಾಡಿ ಬಿಸಾಕ್ತವ್ರೆ, ಅಷ್ಟು ಜನ ಸೇರವ್ರೆ. ಹಬ್ಬ ಬೌನ್ಸರ್ ಕತೆ ಎಲ್ಲ ವ್ಯಥೆ. ಯಪ್ಪ ಜನ ಕಾಲಕ್ಕೆ ಎಲ್ಲ ತೊಳ್ದಾಕ್ಬಿಟ್ರು ಗುರು. ನೋಡಿ ಗುರು, ಇದೇನೆ ಕಾರ್ ಆಂಬ್ಯುಲೆನ್ಸು. ಚೆನ್ನೈಯಿಂದ ಇದೇ ಗಾಡೀಲಿ ಹಾಕೊಂಬಂದಿರೋದು ಕಾರ್ನ. ಜನಕ್ಕೆ ಅವ್ರ ಫಾಲೋವರ್ಸ್ಗೆ ಗೊತ್ತಿರುತ್ತೆ ಯಾವ ಕಾರ್ ಅಂತ. ಆಗಲೇ ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇವತ್ತು ಇವೆಂಟ್ ಇದೇನೆ, ಈ ಕಾರ್ ಅನ್ರಿವೀಲಿಂಗ್ಗೋಸ್ಕರನೇ ಇಲ್ಲಿ ಇವೆಂಟ್ ನಡೀತಾ ಇರೋದು. ಹೆಂಗೈತೆ ನೋಡ್ರಿ ಗುರು, ಬೆಂಕಿ ಥರ ನಿಂತೈತೆ. ನೋಡ್ತಾ ಇದ್ರೇ ಗೆಸ್ಸಕ್ಕೆ ಮಾಡ್ಬೋದು 4x4 ಅಂತ. ಬ್ಲ್ಯಾಕ್ ಕಲರ್ ಕಾರು ನೋಡಿದ್ರೆ ಗೊತ್ತು. ಅದ್ರ ಮೇಲೆ ಬೇರೆ ಲೇಕಿ ಅಂತಲೂ ಪೇಂಟಲ್ಲಿ ಬರ್ದವ್ರೆ. ಸಕ್ಕತ್ತಾಗೈತೆ ಕಾರ್ ಮಾತ್ರ. ನೋಡಿ ಹೆಂಗೆ ಜನ ಜಾತ್ರೆ ಥರ ಬಂದಿದ್ದಾರೆ ನೋಡ್ರಿ. ಅಲ್ಲಿ ಜನ ಫುಲ್ಲು ಜಾತ್ರೆ ಥರ ಅವರೇ. ಇದು ಗುರು ಒಬ್ಬ ವ್ಲಾಗರ್ಗೆ ಸಿಗೋ ಯಶಸ್ಸು ಅಂತಂದರೆ, ಜನ ನೋಡಿ ಅವ್ರನ್ನ ನೋಡೋದಕ್ಕೋಸ್ಕರ ಹೆಂಗೆ ಕಿಕ್ಕಿರೋದು ಸೇರಿದ್ದಾರೆ. ಇದು ನಾವು ಮಾಡೋದು ವ್ಲಾಗಿಂಗ್ಗೆ ಸಿಕ್ಕಿರೋ ಯಶಸ್ಸು ಅಂತ ಹೇಳ್ಬೋದು.
ಸೊ ಗಾಯ್ಸ್ ಬನ್ನಿ ಇವಾಗ ಸ್ಟೇಜ್ ಮೇಲೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸಾಧ್ಯವಾದರೆ ಒಂದು ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಮಾತಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ತುಂಬ ಕಷ್ಟ ಇದೆ ಇವಾಗ ಮಾತಾಡ್ಸೋದು. ನೋಡೋಣ, ಆದಷ್ಟು ಟ್ರೈ ಮಾಡೋಣ, ವೆಲ್ಕಮ್ ಮಾಡೋಣ ಇವಾಗ ಫಸ್ಟು ಬನ್ನಿ. ನೋಡಿ ಗುರು ಬಂದರು ಲೇಖಿ ಗೋಸ್ವಾಮಿ ಅವರು. ಬರ್ತಾ ಇದ್ದಂಗೆ ಶೇಕ್ ಹ್ಯಾಂಡ್ ಕೊಟ್ಟರು, ಮಾತಾಡಿಸಿದೆ. ನಾನಂತೂ ಅವ್ರ ಹಿಂದೆನೇ ಬಿದ್ದಿದ್ದೆ ಫೋಟೋ ಅಂತ. ಜೊತೆಲೇ ಓಡಾಡಿಕೊಂಡು ಸ್ಟೇಜ್ ಮೇಲೆ ಫೋಟೋಗೋಸ್ಕರ ಕಾಯ್ತಾ ಕೂತಿದ್ದೆ. ಎಷ್ಟೋ ಜನರು ಕನಸು ಇದು, ಜೊತೆ ಫೋಟೋ ತೊಗೋಬೇಕು ಅನ್ನೋವಂಥದ್ದು. ಅದು ನೋಡಿ ನಾನಂತೂ ಹಿಂದೆನೇ ಬಿದ್ದಿದ್ದೆ ಪಾಪ. ಅವ್ರಿಗೆ ಒಂದು ಟೆನ್ಷನ್ನು, ಅವ್ರ ಅಪ್ಪ ಅಮ್ಮ ಏನೋ ಬಂದಿಲ್ಲ ಅಂತ. ಗಾಯ್ಸ್ ನನ್ನ ಮಕ ನೋಡಿ ಗಾಯ್ಸ್, ಯಾವ ಥರ ಸೆಕೆಗೆ ಬ್ಯೂತೋಗಿ ನೀರು ಸುರಿತೈತೆ. ಅಷ್ಟು ಜನ ಗುರು. ಅಯ್ಯೋ ಅವ್ರಿಗೆ ಬೇರೆ ಟೆನ್ಷನು, ಅವ್ರ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ ಅಂತ. ಒಳಗಡೆ ಇನ್ನೇನು ಟೈಮ್ ಆಗ್ತೈತೆ ಗುರು, ಮಳೆ ಬೇರೆ ಬರೋಂಗೈತೆ. ಅದಕ್ಕೋಸ್ಕರ ಬೇಗ ಪ್ರೋಗ್ರಾಮ್ ಮುಗಿಸೋಣ ಅಂತ ಅವರು ಫುಲ್ಲು ಟೆನ್ಷನಲ್ಲಿ ಓಡಾಡ್ತವ್ರೆ. Done. Okay. Everyone, 10, 9, 8, 7, 6, 5, 4, 3, 2, 1. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ನಮ್ಮ ಡ್ಯಾಡಿಗೆ ಒಂದು ಕಾರ್ ನಮ್ಮ ಕೈಯಿಂದ ಲೈಕ್ ನಮ್ಮ ಸೈಡಿಂದ ಕೊಡಬೇಕು ಅಂತ. ಸೊ ಆ ಡ್ರೀಮ್ ಇವತ್ತು ನನಗೆ ಫುಲ್ಫಿಲ್ ಆಯಿತು. ಸೊ ಗಾಯ್ಸ್ ನೋಡಿ ಇವಾಗ ಹೊಸ ಕಾರ್ಗೆ ಪೂಜೆ ನಡೀತಾ ಇದೆ. ಅವ್ರ ಅಮ್ಮನ ಕಡೆಯಿಂದ, ಅವ್ರ ತಾಯಿ ಕಡೆಯಿಂದ ಪೂಜೆ ಮಾಡಿಸ್ತಾ ಇದ್ದಾರೆ ಅವ್ರು ಲೇಖಿ ಗೋಸ್ವಾಮಿ ಅವರು. ನಾನು ಅವ್ರ ಹೊಸ ಕಾರ್ ಮೇಲೆ ಹತ್ತು ನಿಂತ್ಕೊಂಡ್ಬಿಟ್ಟಿದ್ದೀನಿ ಗುರು. ಸ್ವಲ್ಪ ಲೇಖಿ ಬ್ರೋ ಸಾರಿ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಮ ಹೊಸ ಕಾರ್ ಮೇಲೆ ನಿಂತ್ಬಿಟ್ಟಿದ್ದೀನಿ. ನಿಮ್ಮ ವಿಡಿಯೋ ತೆಗೋದಕ್ಕೋಸ್ಕರನೇ ನಾನು ನಿಂತಿರೋದು. ಸಾರಿ ಬ್ರೋ. ಗುರು ಟಮಟೆ ಕಸದ ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ? ಒಂದೆರಡು ಸ್ಟೆಪ್ ಹಾಕಲೇಬೇಕು. ಬನ್ನಿ ಇವಾಗ ಲೇಖಿ ಗೋಸ್ವಾಮಿ ಅವ್ರ ಜೊತೆ ಸೇರಿಕೊಂಡು ಎಲ್ಲರೂ ಒಂದೆರಡು ಸ್ಟೆಪ್ ಹಾಕೋಣ. ನಾನು ಮಧ್ಯಕ್ಕೆ ಹೆಂಗೆ ಸೇರ್ಕೊತೀನಿ ನೋಡಿವ್ರಂತೆ. ಬನ್ನಿ ಇವಾಗ. ಇದೇ ನೋಡಿ ಗುರು ಕಾರು ಲೇಖಿ ಗೋಸ್ವಾಮಿ ಅವ್ರು ತೊಗೊಂಡಿರೋದು ಟೊಯೋಟಾ ಹಿಲೆಕ್ಸ್ ಕಾರ್. ಇದು 45 ಲಕ್ಷ ಗುರು.
ಆನ್ ರೋಡ್ಗೂ ಸರಿ ಆಫ್ ರೋಡ್ಗೂ ಸರಿ ಎಲ್ಲ ಕಡೆ ಸರಿ ಇದು. ಹುಲಿ ನುಗ್ದಂಗೆ ನುಗ್ತಾ ಇರುತ್ತೆ ಗಾಡಿ ಮಾತ್ರ ಇದು. ಮೈಲೇಜ್ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ. ಗಾಡಿ ತೊಗೊಳೋದು ಶೋಕಿ ಮಾಡೋದಕ್ಕೆ, ಈ ಗಾಡಿಗಳು ಶೋಕಿ ಮಾಡೋದಕ್ಕೆ ತೊಗೋಬೇಕು. ಹೆಂಗೈತೆ ನೋಡ್ರಿ ಗುರು, ಕಣ್ಣು ಹೊಡಿತಿರುತ್ತೆ, ಕಣ್ಣು ಕಂಡಂಗೆ ಕಾಣ್ತದೆ ಈ ಗಾಡಿನ. ಸಾಕಾದ ಐತೆ ಮಗ. ಜೀವನದಲ್ಲಿ ಈ ಥರ ಒಂದು ಗಾಡಿ, ಈ ಥರ ಗಾಡಿನ ಒಂದ್ಸಲಿನಾದರೂ ನಾವು ತೊಗೋಬೇಕು. ನಾವು ತೊಗೋಬೇಕು ಅಂದರೆ ನೀವೆಲ್ಲ ನಮಗೆ ಲೇಖಿ ಗೋಸ್ವಾಮಿ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ನನಗೂ ನೀವು ಸಪೋರ್ಟ್ ಮಾಡಬೇಕು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟಪ್ ವಿತ್ ಲೇಖಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಗೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಗುರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.